ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಜ್ಮೀಸ್ ಫುಡ್ ಕೋರ್ಟ್. ಇವತ್ತು ನಾನು ಚಿಕನ್ನದು ಪೆಪ್ಪರ್ ಮಸಾಲ ಮಾಡ್ತಾ ಇದ್ದೇನೆ. ಸೊ ಅದಕ್ಕೋಸ್ಕರ ಹೋಲ್ ಪೆಪ್ಪರ್ ತಗೊಂಡಿದ್ದೇನೆ, ಬ್ಲ್ಯಾಕ್. ಅದನ್ನು ವಾಶ್ ಮಾಡಿ ಬೇಯಿಸಬೇಕು. ಸ್ವಲ್ಪ ನೀರಲ್ಲಿ ಬಾಯ್ಲ್ ಮಾಡಬೇಕು. ಅಂಟಿಲ್ ಅದು ಬ್ಲ್ಯಾಕ್ ಕಲರು, ಅದರ ನೀರು ಬಾಯ್ಲ್ ಆಗಿ ಬ್ಲ್ಯಾಕ್ ಕಲರ್ ಆಗ್ತದೆ, ಅಲ್ಲಿ ತನಕ ಬಾಯ್ಲ್ ಮಾಡಿ. ಈಗ ಬಾಯ್ಲ್ ಆದ ಪೆಪ್ಪರನ್ನು ತೆಗೆದು ಸ್ವಲ್ಪ ಕ್ರಷ್ ಮಾಡಿದ ನಂತರ ನಾವು ಆಲ್ರೆಡಿ ಬೇಯಿಸಿಟ್ಟಂತಹ ನೀರು ಉಂಟಲ್ಲ, ಅದನ್ನೇ ಸ್ವಲ್ಪ ಹಾಕಿದರೆ ಆಯಿತು. ಸೊ ಈಗ ನಾನು ಒಂದು ಇಡೀ ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಗಾರ್ಲಿಕ್, ಮತ್ತು ಇದು ಯಾವುದು ಅಂತೇಳಿದರೆ ಫೆನೆಲ್ ಸೀಡ್ಸ್ ಮತ್ತು ಸ್ವಲ್ಪ ಕೋರಿಯಾಂಡರ್ ಸೀಡ್ಸ್, ಇಷ್ಟನ್ನು ಒಟ್ಟಿಗೆ ನೋಡಿ ಈ ರೀತಿ ಕ್ರಷ್ ಮಾಡ್ತೇನೆ. ತುಂಬ ಹುಡಿ ಮಾಡೋದು ಬೇಡ, ಕ್ರಷ್ ಮಾಡಿದರೆ ಸಾಕು. ಈಗ ಅದಕ್ಕೆ ಒಂದು 4 ಮೀಡಿಯಮ್ ಸೈಜದ ಆನಿಯನ್, ಒಂದು 4 ಟೊಮೆಟೊ, ಇದು ಅರ್ಧ kg ಚಿಕನ್ನದ್ದು ಇಂಗ್ರೀಡಿಯೆಂಟ್ಸ್. ಇದನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಒಂದು 3-4 ಗ್ರೀನ್ ಚಿಲ್ಲಿ ಕೂಡ ತಗೊಂಡಿದ್ದೇನೆ. ಸೊ ಈಗ ಒಂದು ಕಡಾಯಿಯಲ್ಲಿ ಸನ್ಫ್ಲವರ್ ಆಯಿಲ್ ಆಗ್ಬೋದು ಅಥವಾ ಕೊಕೊನಟ್ ಆಯಿಲ್. ನಾನು ಕೊಕೊನಟ್ ಆಯಿಲ್ ಹಾಕಿದ್ದೇನೆ. ಸೊ ಒಂದು 4 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕಿ ಆಯಿಲ್ ಬಿಸಿಯಾದಾಗ ಒಂದು 4 ಕ್ಲೋವ್, 2 ಕಾರ್ಡಮಮ್ ಮತ್ತು ಸಿನಮನ್ ಸ್ಟಿಕ್ ಎಲ್ಲ ಹಾಕಿ, ಸ್ಟಾರ್ ಇದ್ದರೆ ಸ್ಟಾರ್ ಹಾಕ್ಬೋದು, ಮತ್ತು ಬೇ ಲೀಫ್ ಇದೆಲ್ಲ ಹಾಕಿ ಚೆಂದ ಫ್ರೈ ಮಾಡಿ, ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ. ಈಗ ಕ್ರಷ್ ಮಾಡಿಟ್ಟಂತಹ ಜಿಂಜರ್ ಗಾರ್ಲಿಕ್ ಮತ್ತು ಫೆನಲ್ ಸೀಡ್ಸ್, ಕೋರಿಯಾಂಡರ್ ಸೀಡ್ಸ್ ಉಂಟಲ್ಲ, ಅದನ್ನು ಹಾಕಿದರೆ ಇತ್ತು. ಹಾಕಿ ಅದರ ರಾ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ. ಈಗ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಹಾಕಿ ಫ್ರೈ ಮಾಡಿ. ಅದೊಳ್ಳೆ ಸ್ಮೆಲ್ ಬರ್ತದೆ ಆಯಿಲಲ್ಲಿ ಹಾಕಿ ಫ್ರೈ ಮಾಡಿದಾಗ. ಈಗ ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕಿ, ಕಟ್ ಮಾಡದೆ ಕೂಡ ಹಾಕ್ಬೋದು. ನಾನು ಕಟ್ ಮಾಡಿ ಹಾಕಿದ್ದೇನೆ. ಅದು ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಆನಿಯನ್ ಹಾಕಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿ, ಅಥವಾ ಅದು ಲಿಡ್ ಹಾಕಿಟ್ಟರು ಸಾಕು, ಆಗ್ಬೋದು, ಬೇಗ ಆಗ್ತದೆ. ಈಗ ಸ್ವಲ್ಪ ಸಾಲ್ಟ್ ಕೂಡ ಹಾಕಿ. ಈಗ ಪೌಡರ್ಸ್ ಎಲ್ಲ ಹಾಕಿ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ,
ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಕಟ್ ಮಾಡಿಟ್ಟಂತಹ ಟೊಮೆಟೊ ಹಾಕಿ ಫ್ರೈ ಮಾಡಿ. ಅದು ಪೌಡರ್ಸ್ ಅದು ರಾ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿದ ನಂತರ ಟೊಮೆಟೊ ಹಾಕಿ. ಟೊಮೆಟೊ ಸಾಫ್ಟ್ ಆದ ನಂತರ ಈಗ ನಾವು ಆವಾಗ ಬ್ಲ್ಯಾಕ್ ಪೆಪ್ಪರ್ ಬ್ಲೆಂಡ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಇದರೊಟ್ಟಿಗೆ ಸೇರಿಸಿ ಅದು ಕೂಡ ಹಾಗೆ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಬೇಕು. ಅದು ಆಯಿಲೆಲ್ಲ ಮೇಲೆ ಬರ್ತದೆ, ಅಲ್ಲಿ ತನಕ ಫ್ರೈ ಮಾಡಿದ ನಂತರ ವಾಶ್ ಮಾಡಿಟ್ಟಂತಹ ಚಿಕನ್ ಹಾಕಿದ್ದೇನೆ. ಚಿಕನಿಗೆ ಮಸಾಲೆ ಮಿಕ್ಸ್ ಆಗುವಷ್ಟು ಮಿಕ್ಸ್ ಮಾಡಿದ ನಂತರ ಅಂದರೆ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದರೆ ಆಯಿತು. ನಾನೊಂದು 2 ಕಪ್ಪಷ್ಟು ನೀರು ಹಾಕಿದ್ದೇನೆ. ಹಾಕಿ ಈಗ ಟೇಸ್ಟ್ ಕೂಡ ನೋಡಿ ಉಪ್ಪು ಎಲ್ಲ ಹಾಕಿ ಕರೆಕ್ಟ್ ಮಾಡಿಟ್ಟರೆ ಆಯಿತು. ಆಲ್ರೆಡಿ ರೆಡಿಯಾಗಿದೆ. ಈಗ ಮೇಲೆ ಕೊರಿಯಂಡರ್ ಲೀವ್ಸ್ ಹಾಕಿ. ಇದುವರೆಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.